ನಟ ದರ್ಶನ್ ಪತ್ನಿ ಮನೆಯಲ್ಲಿ 3 ಲಕ್ಷ ಹಣ ಕಳ್ಳತನ ಆಗಿರೋದರ ಬಗ್ಗೆ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಪೊಲೀಸರಿಂದ ವಿಜಯಲಕ್ಷ್ಮಿ ಮನೆಯ ಕೆಲಸಗಾರರ ವಿಚಾರಣೆ ಮೊದಲ ಹಂತದಲ್ಲಾಗಿದೆ. ಯಾಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಆಗಿರುವಂತಹ ಕಳ್ಳತನ ಇದು. ಅನುಮಾನ ಬರೋದು ಫಸ್ಟ್ ಮನೆಯಲ್ಲಿ ಯಾರಿದ್ರು ಅವ್ರ ಮೇಲೇನೆ ಸಹಜವಾಗಿ. ಹೀಗಾಗಿ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರಿಂದ ವಿಚಾರಣೆ ಕೂಡ ಆಗ್ತಾ ಇದೆ. ಮನೆ ಕೆಲಸದ ಮೂವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರಂತೆ. ದೇವರಾಣೆ ನಾವು ಕದ್ದಿಲ್ಲ ಅಂತ ಮನೆ ಕೆಲಸದವರು ಹೇಳುತ್ತಿದ್ದಾರಂತೆ. ಮನೆ ಕೆಲಸದವರ ಮೇಲೇನೆ ವಿಜಯಲಕ್ಷ್ಮಿ ಅವ್ರಿಗೆ ಅನುಮಾನ. ಇದ್ದ ಮೂವರಲ್ಲಿ ಕಳ್ಳರು ಯಾರು ಅಂತ ಗೊತ್ತಾಗ್ಬೇಕಲ್ವಾ. ಹೀಗಾಗಿ ಹಣ ಕಳುವಾದ ದಿನ ನೋಡಿ ಮನೇಲಿ ಒಟ್ಟು 5 ಜನ ಇದ್ರಂತೆ. ಮ್ಯಾನೇಜರ್ ನಾಗರಾಜು, ವಿಜಯಲಕ್ಷ್ಮಿ ಅವರ ತಾಯಿ ಕೂಡ ಇದ್ರಂತೆ. ಸಿಸಿಟಿವಿ ಪರಿಶೀಲನೆ ವೇಳೆ ಯಾರು ಫ್ಲಾಟ್ಗೆ ಹೋಗಿಲ್ಲ, ಅದೊಂದು ವಿಚಾರ ಗೊತ್ತಾಗಿದೆ. ಅದಾದಮೇಲೆ ಸಿಸಿಟಿವಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ನಿಮ್ಗೆ ಇನ್ನೊಂದು ವಿಚಾರ ಏನಂದರೆ, ಯೂಶಲಿ ಕಮ್ಯುನಿಟಿ ಅಥವಾ ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಅದರಲ್ಲಿ ಯಾರೇ ಒಳಗೆ ಕಾರು ಒಳಗೆ ಎಂಟ್ರಿ ಪಡ್ಕೊಳ್ಬೇಕಂದ್ರೂ ಕೂಡ ಓನರ್ ಒಪ್ಪಿಗೆ ಬೇಕಾಗತ್ತೆ. ಸೊ ಹಿಂಗೆ ಕಳ್ಳತನ ಎಲ್ಲ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಅಂತಲೇ ಅಲ್ಲಿ ಮೇಂಟೆನೆನ್ಸ್ಗೆ ಅಂತ ಲಕ್ಷ ಸುರಿದಿರ್ತಾರೆ. ಸೆಕ್ಯೂರಿಟಿ ಹೆಜ್ಜೆಗಿರ್ತಾರೆ. ಬ್ಲಾಕ್ಗಳಲ್ಲಿ ಸೆಕ್ಯೂರಿಟಿ ಹೆಜ್ಜೆಗಿರ್ತಾರೆ. ಸೇಫ್ಟಿ ಪರ್ಪಸ್ಗೆ ಅಪಾರ್ಟ್ಮೆಂಟ್ಗಳನ್ನು ಜನ ಆಯ್ಕೆ ಮಾಡ್ಕೊಳ್ಳೋದು. ಸೊ ಹೊರಗಿನಿಂದ ಬಂದು ಕೃತ್ಯ ಮಾಡಿದ್ದಾರೆ ಅನ್ನೋ ಅನುಮಾನ ಅಲ್ಲಿಗೆ ಕಾಟ್ ಆಗುತ್ತೆ. ಈಗ ಉಳಿದಿರುವಂತಹ ಅನುಮಾನ ಮನೆ ಒಳಗಿದ್ದವರಲ್ಲಿ ಯಾರು ಕಳ್ಳರು ಅಂತ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸಹಜವಾಗಿ ಯಾಕಂದರೆ ಒಂದು ಪ್ರೆಸ್ಟೀಜಿಯಸ್ ಅಪಾರ್ಟ್ಮೆಂಟ್ ಅದು. ಸೊ ಆಚೆಯಿಂದ ಬಂದು ಕಳ್ಳತನ ಮಾಡಿದ್ದಾರೆ ಅನ್ನೋದು ತೀರಾ ಕ್ಷೀಣ ಆ ಸಾಧ್ಯತೆನೇ ತೀರಾ ಕ್ಷೀಣ. ಸೊ ಮನೆಯೊಳಗೆ ಯಾರಿದ್ರು, ಅವರಲ್ಲಿ ಹೊರಗಿನವರು ಯಾರು, ಅವ್ರ ಮೇಲೇ ಅನುಮಾನ ಬರುತ್ತೆ. ಈ ಯಾರು ಕಳ್ಳರು ಅನ್ನೋದ್ರ ಬಗ್ಗೆ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ? ಕ್ಲೂ ಏನಾದರೂ ಸಿಕ್ಕಿದೆಯಾ? ಕಳ್ಳತನ ಪ್ರಕರಣ ಭೇದಿಸೋದಕ್ಕೆ ಎಷ್ಟು ಹತ್ರದಲ್ಲಿದ್ದಾರೆ ಪೊಲೀಸರು ಅಂತ? ಮಮತಾ, ಈಗಾಗಲೇ ಸಿಕ್ಕಿ ಅಚ್ಚುಕಟ್ಟು ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ಅವರ ಮ್ಯಾನೇಜರ್ ನಾಗರಾಜು ದೂರಿನಲ್ಲಿ ಉಲ್ಲೇಖ ಮಾಡಿದಂತೆ ಮನೆಯಲ್ಲಿದ್ದಂತ ಕೆಲಸಗಾರರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಅವರು ದೂರು ನೀಡಿದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮನೆಯಲ್ಲಿ 3 ಕೆಲಸ ಮಾಡ್ತಾರೆ. 3ರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. 3 ವಿಚಾರಣೆ ವೇಳೆಯಲ್ಲಿ ಯಾವುದೇ ಕಳ್ಳತನ ಮಾಡಿಲ್ಲ ಅಂತ ಪೊಲೀಸರ ಬಳಿ ನಿವೇದನೆ ಮಾಡ್ಕೊಂಡಿರುವಂತದ್ದು. ಮತ್ತೆ ಪೊಲೀಸರು ಕೂಡ ಅದನ್ನು ಬಿಟ್ಟು ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿದಂತ ವೇಳೆಯಲ್ಲಿ ಅವತ್ತು 3 ಲಕ್ಷ ಕಳುವಾಗಿದೆ. ಅವತ್ತು ಕಳುವಾಗಿದ್ದ ದಿವಸ 3 ಜನ ಮನೆ ಕೆಲಸದವರು ಮತ್ತೆ ದೂರುದಾರರಾಗಿರುವಂತಹ ಮ್ಯಾನೇಜರ್ ನಾಗರಾಜು, ವಿಜಯಲಕ್ಷ್ಮಿ ಅವರ ತಾಯಿ 5 ಜನ ಅವತ್ತು ಕಳುವಾಗಿದ್ದ ದಿವಸ ಮನೆಯಲ್ಲಿದ್ರು ಅಂತ ಗೊತ್ತಾಗಿದೆ. ಮತ್ತೆ ಆ ಫ್ಲಾಟ್ ಒಳಗಡೆ, ಇವ್ರ ಮನೆ ಒಳಗಡೆ ಯಾವ್ದು ಸಿಸಿಟಿವಿ ಇಲ್ಲ. ಲಿಫ್ಟ್ ಏರಿಯಾದಲ್ಲಿ ಸಿಸಿಟಿವಿ ಇದೆ. ಅದ್ರ ಬಿಟ್ರೆ ಗಾರ್ಡನ್ ಏರಿಯಾ, ಅದ್ರ ಬಿಟ್ರೆ ಸೆಕ್ಯೂರಿಟಿ 3 ಕಡೆಗಳಲ್ಲಿ ಸಿಸಿಟಿವಿ ಇದೆ. ಅಲ್ಲೆಲ್ಲ ಚೆಕ್ ಮಾಡಿದಂತ ವೇಳೆಯಲ್ಲಿ ಬೇರೆ ಅಪರಿಚಿತರು ಯಾರು ಕೂಡ ಅವತ್ತು ಮನೆಗೆ ಎಂಟ್ರಿ ಆಗಿಲ್ಲ. ಬದಲಾಗಿ 5 ಜನ ಅಂದ್ರೆ ಕೆಲಸಗಾರರು, ಮ್ಯಾನೇಜರು ಮತ್ತೆ ವಿಜಯಲಕ್ಷ್ಮಿ ಅವ್ರ ತಾಯಿ 5 ಜನ ಮಾತ್ರ ಅವತ್ತು ಮನೆಯಲ್ಲಿದ್ರು ಅನ್ನೋದು ಕನ್ಫರ್ಮ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಈಗ ಮನೆ ಕೆಲಸದವ್ರನ್ನ ಮಾತ್ರ ವಿಚಾರಣೆ ಮಾಡಿರುವಂತದ್ದು. ಅನಂತರದಲ್ಲಿ ಈಗ ಮ್ಯಾನೇಜರ್ನು ಕೂಡ ಕರೆದು ವಿಚಾರಣೆ ಮಾಡ್ತಾರೆ. ವಿಜಯಲಕ್ಷ್ಮಿ ಅವ್ರ ತಾಯಿ ಬಳಿ ಕೂಡ ಆ ಹೇಳಿಕೆಗಳನ್ನ ದಾಖಲು ಮಾಡ್ಕೊತಾರೆ. ಆ ದಾಖಲು ಮಾಡ್ಕೊಂಡ ನಂತರದಲ್ಲಿ ಯಾರ ಮೇಲೆ ಡೌಟ್ ಬರುತ್ತೆ ಅನ್ನೋದು ಇನ್ನೂ ಕೂಡ ಖಚಿತತೆ ಆಗಿಲ್ಲ. ಪ್ರಾಥಮಿಕ ತನಿಖೆ ನಡೆಸಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ಮನೆ ಕೆಲಸದವ್ರು ಮಾತ್ರ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿರುವಂತದ್ದು. ನಾಗರಾಜು ಮತ್ತೆ ವಿಜಯಲಕ್ಷ್ಮಿ ಅವ್ರ ತಾಯಿ ಬಳಿ ಕೂಡ ಆ ಸ್ಟೇಟ್ಮೆಂಟ್ ಕೊಡ್ಕೊಳ್ಳಿದ್ದಾರೆ. ಮಮತಾ, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.